ರಾಜಧಾನಿ ಬೆಂಗಳೂರಿನಲ್ಲಿ ಮಳೆರಾಯ ಸೃಷ್ಟಿ ಮಾಡಿರುವಂತಹ ಅವಾಂತರಗಳು ಒಂದೆರಡಲ್ಲ. ಸಾಕಷ್ಟು ಏರಿಯಾಗಳಲ್ಲಿ ದೊಡ್ಡ ಅನಾಹುತಗಳೇ ಸಂಭವಿಸಿದೆ. ಐಟಿ ಪಾರ್ಕ್ ಹೋಗಿ ಈಗ ವಾಟರ್ ಪಾರ್ಕ್ ಆಗಿಬಿಟ್ಟಿದೆ. ಅಷ್ಟರ ಮಟ್ಟಿಗೆ ಬೆಂಗಳೂರಿನಲ್ಲಿ ಪರಿಸ್ಥಿತಿ ಹದಗೆಟ್ಟಿದೆ. ಇತ್ತ ದೊಡ್ಡ ದೊಡ್ಡ ಮರಗಳು ಉರುಳಿ ಸಾಕಷ್ಟು ವಾಹನಗಳು ಜಖಮಾಗಿವೆ. ಗಮನಿಸ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ ಎನ್ನುವಂಥದ್ದಾಗಿ. ರಾಜಧಾನಿ ಬೆಂಗಳೂರು ಜನರಿಗೆ ದೊಡ್ಡ ಕಂಟಕ ಕಾದಿತ್ತು. ಡೆಡ್ಲಿ ಮರಗಳನ್ನು BBMP ತೆರವುಗೊಳಿಸಲಿಲ್ಲ. ದೊಡ್ಡ ದೊಡ್ಡ ಮರಗಳು ಹೇಗೆ ಬಿದ್ದು ಹೋಗಿವೆ ನೋಡ್ತಾ ಇರ್ಬೋದು ನೀವು ಕೂಡ. ಎರಡನೇ ದಿನದ ಮಳೆಗೆ ಹಲವೆಡೆ ಮರ ಬಿದ್ದು ಹೋಗಿದೆ. ನಿನ್ನೆಯಷ್ಟೇ ಕೋರಮಂಗಲದಲ್ಲಿ ಬೈಕ್ ಸವಾರ ಸಾವನ್ನಪ್ಪಿದ್ರು. ಹಲವೆಡೆ ಕಾರು ಬೈಕ್ಗಳು ಕೂಡ ಜಖಮಾಗಿವೆ ಮರ ಬಿದ್ದು. ಆದರೂ ಡೇಂಜರಸ್ ಮರಗಳ ತೆರವಿಗೆ ಪಾಲಿಕೆ ಮುಂದಾಗಿಲ್ಲ. ನೂರಾರು ವಾಹನಗಳು ಓಡಾಡ್ತಾ ಇರುವಂಥ ರಸ್ತೆಯಲ್ಲಿ ಡೇಂಜರಸ್ ಮರಗಳು ಇವೆ. ರಾಜಾಜಿನಗರದಲ್ಲಿ ಬಲಿಗಾಗಿ ದೊಡ್ಡ ಕೊಂಬೆಗಳ ಇವೆ. ಗಮನಿಸ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ. ಇನ್ನು ಸಂಪತ್, ನೂರಾರು ವಾಹನಗಳು ಓಡಾಡುವಂತಹ ರಸ್ತೆಯಲ್ಲಿ ಬೃಹದಾಕಾರದ ಮರಗಳಿರ್ತವೆ. ಯಾಕಂದ್ರೆ ಅಲ್ಲಿ ರಸ್ತೆಗಳಲ್ಲಿ ವಾಹನಗಳು ಓಡಾಡಬೇಕಾದ್ರೆ ಯಾವ ಟೈಮಲ್ಲಿ ಮರ ಬೀಳುತ್ತೆ ಅಂತ ಯಾರಿಗೂ ಕೂಡ ಗೆಸ್ ಮಾಡೋದಕ್ಕಾಗೋದಿಲ್ಲ. ಇನ್ನೊಂದ್ ಕಡೆ ನೋಡಿದ್ರೆ ಈ ರೋಡ್ ಸೈಡ್ ಅಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ, ಪಾಪ ಅವ್ರಿಗೂ ಕೂಡ ಇದರಲ್ಲಿ ಒಂಥರ ಸಂಕಷ್ಟ ಅಂತಾನೆ ಹೇಳ್ಬಹುದು. ಸುಮ್ನೆ ಈಗ BMRCL ಮೆಟ್ರೋಗಾಗಿರ್ಬೋದು ಅಥವಾ ಬೇರೆ ಕನ್ಸ್ಟ್ರಕ್ಷನ್ಗೋಸ್ಕರ ಬೃಹದಾಕಾರದ ಮರಗಳನ್ನ ಬುಡದ ಸಮೇತ ಎತ್ತಿ ಬೇರೆ ಕಡೆ ಇಟ್ಟಿರ್ತಾರೆ. ಅವುಗಳಿಗೆ ಬುಡ ಗಟ್ಟಿ ಕೂಡ ಇರೋದಿಲ್ಲ. ಸೊ ಹಾಗಾಗಿ ಯಾವ ಸಮಯದಲ್ಲಿ ಏನಾಗುತ್ತೆ, ಯಾವ ಅಪಾಯ ಆಗುತ್ತೆ ಅನ್ನೋದು ಕೂಡ ಹೇಳೋದು ಬಹಳ ಕಷ್ಟ ಆಗುತ್ತೆ.